ಮರದ ಬೇರ್ಗೂ ಜಾಗ ಕೊಡ್ದಿರೋ ಬಿಲ್ಡಿಂಗ್ ಕಟ್ಟಿರೋದು ನೋಡಿ ನಾನಂತೂ ಶಾಕ್ ಆಗ್ಬಿಟ್ಟೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸ್ಯಾಂಡೀಸ್ ವಾಸ್ 90 ಡೇಸ್ ಚಾಲೆಂಜ್ ನ ಡೇ 77 ಇವತ್ತು. ಬೆಳಗ್ಗೆ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಬೇಗನೆ ಎದ್ಬಿಟ್ಟಿದ್ದೆ 3 ಗಂಟೆಗೆನೆ. ಸರಿ ಅಂತ 3 ಗಂಟೆಗೆ ಪಿಜ್ಜಾ, ಬಿಸಿ ಬಿಸಿ ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತಿಂದು, ಇನ್ನೂ ಸಾಲಿಲ್ಲ ಅಂತ ಒಳ್ಳೆ ಬಿಸಿ ಬಿಸಿ ಟೀ ಕುಡ್ಕೊಂಡು ಬ್ರೇಕ್ಫಾಸ್ಟ್ ತಿನ್ಕೊಂಡು ಸೀದಾ ಡ್ಯೂಟಿ ಕೊಟ್ಟೆ. ಆನ್ ದ ವೇ ಮೆಜೆಸ್ಟಿಕ್ ಸೈಡ್ ಅಲ್ಲಿ ಈ ಒಂದು ಮರಗಳು ನೋಡಿದೆ. ಯಾವ ತರ ಇದೆ ನೋಡಿ, ಬೇರೆಗೂ ಜಾಗ ಕೊಡ್ದಿರೋ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂದ್ರೆ ನಮ್ಮ ಸಮಾಜ ಯಾವ ತರ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ನೀವೇ ಯೋಚನೆ ಮಾಡ್ಬೋದು. ಸರಿ ಅಂತ ಅಲ್ಲಿಂದ ಡ್ಯೂಟಿ ಮಾಡ್ಕೊಂಡು 2ನೇ ಬಾರ್ಡ್ಗೆ ಹೋಗ್ತಾ ಇದ್ದೀನಿ. ಕಂಪ್ಲೀಟ್ ಜಾಮು. ಬೆಂಗಳೂರಲ್ಲಿ ದುಡಿಯೋದೇ ಕಷ್ಟ ಅಂದ್ರೆ ಅದರಲ್ಲಿ ಈ ಜಾಮುಗಳ ಜೊತೆ ದುಡಿಯೋದು ಇನ್ನೂ ಕಷ್ಟ. ಯಾರೋ MLA ನೋ MP ನೋ ಬರ್ತಾ ಇದಾರೆ ಅಂತ ಕಂಪ್ಲೀಟ್ ರೋಡ್ ಬ್ಲಾಕ್ ಮಾಡಿದ್ರು. ಹೋಯ್ತು ಅಲ್ಲೊಂದು 20 ನಿಮಿಷ ಹೋಯ್ತು ಗಾಡಿಗಳು. ನಾನಂತೂ ಸುಸ್ತಾಗ್ಬಿಟ್ಟೆ. ಏನೇ ಹೇಳಿ, ಜನಗಳ ಟ್ಯಾಕ್ಸ್, ಜನಗಳಿಗೆ ಓಡಾಡಕ್ ವ್ಯವಸ್ಥೆ ಬೇಕು ಅಂತ ರೋಡ್ ಹಾಕ್ತಾರೆ. ಬಟ್ ಜನಗಳಿಗೆ ಹೋಗಕ್ಕೆ ಆನ್ ಟೈಮ್ಗೆ ರೋಡ್ ಬಿಡಲ್ಲ. ಯಾವ ತರ ವ್ಯವಸ್ಥೆ ಅಂತ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನಾವು ಯಾವ ತರ ವ್ಯವಸ್ಥೆ ಇದ್ದೀವಿ ಇದನ್ನೆಲ್ಲ ನೋಡಿದಾಗ ನನ್ಗನ್ಸಿದ್ದೊಂದೇ, ನಮ್ಮ ಜನ ಚೇಂಜ್ ಆಗೋವರೆಗೂ ನಮ್ಮ ವ್ಯವಸ್ಥೆ ಚೇಂಜ್ ಆಗಲ್ಲ. ಸೊ ಎನಿವೇ, ಅಲ್ಲಿಂದ ಸೀದಾ ಇನ್ನೊಂದು ಫೈನಾನ್ಸ್ ಬಾಡ್ಗೆ ಇತ್ತು, ಅಲ್ಲೋಗ್ಬಿಟ್ಟು ಫೈನಾನ್ಸ್ ಕಟ್ಬಿಟ್ಟು ಸುಸ್ತಾಗೆ ಬಂದ್ಮೇಲೆ ಗೊತ್ತಲ್ಲ, ಈ ಬೆಂಗಳೂರು ಟ್ರಾಫಿಕಲ್ಲಿ ಗಾಡಿ ಓಡಿಸಿ ಬಂದ್ಮೇಲೆ ಯಾವ ತರ ಕೆಟ್ಟ ಕೆರಾಯ್ದು ಹೆಗಣ ಆಗ್ಬಿಟ್ಟಿರ್ತೀರಿ ಅಂತ. ಸರಿ ಅಂತ ನಾನು ಉಳಿದಿರೋ ಪೆಂಡಿಂಗ್ ಎಡಿಟಿಂಗ್ ಎಲ್ಲ ಮಾಡಿ ಮಲ್ಕೊಂಡೆ. ಇವತ್ತಿಗಿಷ್ಟೇ, ನಾಳೆ ಸಿಗೋಣ, ಬಾಯ್.